ನಮಸ್ಕಾರ ಪ್ರಿಯ ಬಂಧುಗಳೇ, ಗೀತಸಾರ ಚಾನೆಲ್ಗೆ ನಿಮ್ಮೆಲ್ಲರಿಗೂ ಹಾರ್ದಿಕ ಸ್ವಾಗತ. ಪ್ರತಿದಿನ ಒಂದೊಂದು ಶ್ಲೋಕದ ಮೂಲಕ ನಮ್ಮ ಜೀವನವನ್ನು ಸರಿದಾರಿಗೆ ತರುವ ಭಗವಾನ್ ಶ್ರೀ ಕೃಷ್ಣನ ಅಮೃತವಾಣಿಯನ್ನು ಸರಳವಾಗಿ ಅರಿಯುವ ಪ್ರಯತ್ನ ಮಾಡುತ್ತಿದ್ದೇವೆ. ಇಂದು ನಾವು ಕೇಳಿಕೊಳ್ಳುವ ಶ್ಲೋಕ ಭಗವದ್ಗೀತೆಯ ಅಧ್ಯಾಯ 2 ಶ್ಲೋಕ 8. ಸ್ವಲ್ಪ ಕ್ಷಣ ಮನಸ್ಸನ್ನು ಶಾಂತಗೊಳಿಸಿ ಈ ಶ್ಲೋಕವನ್ನು ಮನಸ್ಸಿನಲ್ಲಿಟ್ಟುಕೊಂಡು ಕೇಳೋಣ. ನ ಹಿ ಪ್ರಪಶ್ಯಾಮಿ ಮಮಾಪನುದ್ಯಾದ್ ಯಚೋಕಮುಚ್ಚೋಷಣಂ ಇಂದ್ರಿಯಾಣಾಂ ಅವಾಪ್ಯ ಭೂಮವಸಪತ್ನಮೃದ್ಧಂ ರಾಜ್ಯಂ ಸುರನಾಮಪಿ ಚಾಧಿಪತ್ಯಂ. ಶ್ಲೋಕದ ಸರಳ ಭಾವಾರ್ಥ: ಅರ್ಜುನನು ಹೇಳುತ್ತಾನೆ, ನನ್ನ ಇಂದ್ರಿಯಗಳನ್ನು ಒಣಗಿಸುವ ಈ ದುಃಖವನ್ನು ಯಾವುದರಿಂದ ದೂರ ಮಾಡಬಹುದು ಎಂಬುದು ನನಗೆ ಸ್ಪಷ್ಟವಾಗಿ ಕಾಣುತ್ತಿಲ್ಲ. ಭೂಮಿಯ ಸಂಪೂರ್ಣ ರಾಜ್ಯ ಸಿಕ್ಕರೂ ಅಥವಾ ದೇವತೆಗಳ ಮೇಲೆಯೂ ಆಧಿಪತ್ಯ ದೊರಕಿದ್ದರೂ ಈ ದುಃಖ ಹೋಗುತ್ತದೆ ಎನ್ನುವ ನಂಬಿಕೆ ನನಗಿಲ್ಲ. ವಿವರಣೆ: ಈ ಶ್ಲೋಕದಲ್ಲಿ ಅರ್ಜುನನ ಮನಸ್ಥಿತಿ ಅತಿ ಆಳವಾಗಿ ವ್ಯಕ್ತವಾಗುತ್ತದೆ. ಇದು ಕೇವಲ ಯುದ್ಧದ ಭಯವಲ್ಲ, ಇದು ಆಂತರಿಕ ಗೊಂದಲ, ಮನಸ್ಸಿನ ಸಂಪೂರ್ಣ ಕುಸಿತ. ಅರ್ಜುನನು ಇಲ್ಲಿ ಒಂದು ಮಹತ್ವದ ಮಾತು ಹೇಳುತ್ತಾನೆ. ದುಃಖಕ್ಕೆ ಪರಿಹಾರ ಹಣವಲ್ಲ, ಅಧಿಕಾರವಲ್ಲ, ರಾಜ್ಯವಲ್ಲ. ಎಷ್ಟು ದೊಡ್ಡ ಸಾಮ್ರಾಜ್ಯ ಸಿಕ್ಕರೂ, ಎಷ್ಟು ಗೌರವ ಸ್ಥಾನಮಾನ ದೊರಕಿದರೂ ಮನಸ್ಸಿಗೆ ಶಾಂತಿ ಇಲ್ಲದಿದ್ದರೆ ಅದೆಲ್ಲವೂ ಅರ್ಥವಿಲ್ಲ ಎಂದು ಅರ್ಜುನನು ಒಪ್ಪಿಕೊಳ್ಳುತ್ತಿದ್ದಾನೆ. ಇದು ನಮ್ಮ ಜೀವಕ್ಕೂ ಅನ್ವಯಿಸುತ್ತದೆ. ಕೆಲವರು ಯೋಚಿಸುತ್ತಾರೆ, ಹಣ ಬಂದರೆ ಎಲ್ಲ ಸರಿಯಾಗುತ್ತದೆ. ಇನ್ನು ಕೆಲವರು ಪೋಸ್ಟ್ ಬಂದರೆ ಎಲ್ಲ ಶಾಂತಿ ಸಿಗುತ್ತದೆ. ಇನ್ನು ಕೆಲವರು ಹೆಸರು ಖ್ಯಾತಿ ಬಂದರೆ ಜೀವನ ಸಾರ್ಥಕ. ಆದರೆ ಅರ್ಜುನನು ಹೇಳುತ್ತಿರುವುದು ಏನೆಂದರೆ, ಬಾಹ್ಯ ಯಶಸ್ಸು ಆಂತರಿಕ ಶಾಂತಿ ಅಲ್ಲ. ಇಲ್ಲಿ ಇಂದ್ರಿಯಾಣಾಂ ಉಚೋಷಣಂ ಎಂಬ ಪದ ಬಹಳ ಮಹತ್ವದ್ದು. ಅಂದರೆ ದುಃಖವು ಮನಸ್ಸನ್ನು ಮಾತ್ರ ಅಲ್ಲ, ದೇಹವನ್ನು, ಇಂದ್ರಿಯಗಳನ್ನು ಒಣಗಿಸುತ್ತದೆ. ನಾವು ದುಃಖದಲ್ಲಿರುವಾಗ ಆಹಾರಕ್ಕೆ ಆಸಕ್ತಿ ಇಲ್ಲ, ನಿದ್ರೆ ಬರೋದಿಲ್ಲ, ಯಾವುದರಲ್ಲೂ ಸಂತೋಷ ಕಾಣುವುದಿಲ್ಲ. ಅರ್ಜುನ ಈಗ ಅದೇ ಸ್ಥಿತಿಯಲ್ಲಿ ಇದ್ದಾನೆ. ಅದಕ್ಕಾಗಿ ಅವನು ಅರಿಯುತ್ತಿದ್ದಾನೆ, ಈ ಸಮಸ್ಯೆಗೆ ಹೊರಗಿನ ಪರಿಹಾರ ಬೇಕಿಲ್ಲ, ಒಳಗಿನ ಮಾರ್ಗದರ್ಶನ ಬೇಕು. ಇಲ್ಲಿಯೇ ಕೃಷ್ಣನ ಪಾತ್ರ ಆರಂಭವಾಗುತ್ತದೆ. ನನಗೆ ದಾರಿ ಕಾಣುತ್ತಿಲ್ಲ ಎಂದು ಒಪ್ಪಿಕೊಳ್ಳುವುದು ದುರ್ಬಲತೆ ಅಲ್ಲ, ಅದು ಜ್ಞಾನಕ್ಕೆ ಮೊದಲ ಹೆಜ್ಜೆ. ನಮ್ಮ ಜೀವನದಲ್ಲೂ ಯಾವಾಗ ನನಗೆ ಗೊತ್ತಿಲ್ಲ ಎಂದು ಒಪ್ಪಿಕೊಳ್ಳುತ್ತೇವೋ ಅದೇ ಕ್ಷಣದಿಂದ ಪರಿಹಾರ ಆರಂಭವಾಗುತ್ತದೆ. ಈ ಶ್ಲೋಕವು ನಮಗೆ ಕಲಿಸುವ ಪಾಠ: ಹಣ ಎಲ್ಲವನ್ನು ಪರಿಹರಿಸುವುದಿಲ್ಲ, ಅಧಿಕಾರ ಶಾಂತಿಯನ್ನು ಕೊಡುವುದಿಲ್ಲ. ನಿಜವಾದ ಪರಿಹಾರ ಆತ್ಮಜ್ಞಾನದಲ್ಲಿದೆ. ಸರಿಯಾದ ಮಾರ್ಗದರ್ಶಕನ ಅಗತ್ಯ ಇದೆ. ಅರ್ಜುನನ ಈ ಸ್ಥಿತಿಯೇ ಮುಂದೆ ಭಗವದ್ಗೀತೆಯ ಸಂಪೂರ್ಣ ಉಪದೇಶಕ್ಕೆ ಮೂಲವಾಗುತ್ತದೆ. ಇಂದಿನ ಶ್ಲೋಕದಿಂದ ಜೀವನಕ್ಕೆ ಸಂದೇಶ: ದುಃಖ ಬಂದಾಗ ಬಾಹ್ಯ ಪರಿಹಾರ ಹುಡುಕುವುದನ್ನು ನಿಲ್ಲಿಸಿ ಒಳಗಿನ ಅರಿವು ಹುಡುಕಿ. ಸಮಸ್ಯೆ ದೊಡ್ಡದಾದಾಗ ನನಗೆ ಗೊತ್ತಿಲ್ಲ ಎಂದು ಒಪ್ಪಿಕೊಳ್ಳಲು ಹೆದರಬೇಡಿ. ಶಾಂತಿ ಹೊರಗಿಲ್ಲ, ಶಾಂತಿ ಒಳಗಿದೆ. ಈ ಶ್ಲೋಕ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ಗೀತಸಾರ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮರೆಯಬೇಡಿ. ನಾಳೆ ಮತ್ತೊಂದು ಅಮೃತ ಶ್ಲೋಕದೊಂದಿಗೆ ಮತ್ತೆ ಭೇಟಿಯಾಗೋಣ. ಒಂದು ಶ್ಲೋಕ, ಒಂದು ಚಿಂತನೆ, ಒಂದು ಜೀವನ ಬದಲಾವಣೆ. ಹರೇ ಕೃಷ್ಣ.